ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತು ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಂಗೆ ಡೈರೆಕ್ಟಾಗಿ ಮಾತಾಡಿ ನಿಮಗೆ ವಾಯ್ಸ್ ಕೊಟ್ಟು ಮಾತಾಡೋಣ ಅಂದ್ಕೊಂಡೆ. ಆದರೆ ಹೊರ್ಗಡೆ ತುಂಬ ಗಾಳಿ ಬರ್ತಾ ಮತ್ತು ವೆಹಿಕಲ್ಗಳು ಓಡಾಡ್ತಿತ್ತು. ನನ್ನ ವಾಯ್ಸ್ ಅಂತೂ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಹಂಗೆ ವಾಯ್ಸ್ ಕೊಡೋಣ ಅಂತ ಹಂಗೆ ಕೊಡ್ತಿದ್ದೀನಿ. ಇನ್ನು ಇವಾಗ ಏನಕ್ಕೆ ಅಂತ ಅಂದರೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದಕ್ಕೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಚಿಕ್ಕದಾಗಿ ಅಲೋವೆರಾ ಗಿಡ ಇಟ್ಕೊಂಡಿದ್ದೀನಿ. ಇದೊಂದೇ ಚೆನ್ನಾಗಿರೋದು ನಮ್ಮನೆ ಗಿಡಗಳಲ್ಲಿ, ಇನ್ಯಾವುದೂ ಇಲ್ಲ. ಅದರಲ್ಲೂ ನಾನೇನು ಸ್ಪೆಷಲಾಗಿ ಅದಕ್ಕೆ ವಾಸೆಲ್ಲ ತಂದು ಇಟ್ಟಿಲ್ಲ, ಮನೇಲಿರೋ ಬಣ್ಣದ ಡಬ್ಬಕ್ಕೇ ಹಾಕಿದೆ. ಅದೊಂದು ಚೆನ್ನಾಗಿತ್ತು. ಇನ್ನು ಎಂಟ್ರೆನ್ಸಲ್ಲಿ ಹಸು ಕರು ಹಾಕ್ಸಿದ್ದೀನಿ. ನನಗೆ ಅದು ತುಂಬ ಇಷ್ಟ ಆಯಿತು, ಟೈಲ್ಸು ನೋಡಿದ ತಕ್ಷಣ. ಅದರಿಂದ ಅದನ್ನು ಒಂದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದು ಫ್ರಂಟ್ಗೆ ಹಾಕ್ಸಿದ್ದೀನಿ. ಇನ್ನು ನೀವೇ ನೋಡ್ಬೋದು, ಅಲ್ಲಿ ನಮಗೆ ಜಾಗ ಇಲ್ಲ, ಚಿಕ್ಕದು ಅಲ್ಲಿ ಜಾಗ. ನಾವು ಮೇಲ್ಗಡೆ ಮನೇಲಿರೋದ್ರಿಂದ ಇನ್ನು ಅಲ್ಲಿ ಎಂಟ್ರೆನ್ಸಲ್ಲೂ ಅಷ್ಟೇ ಚಿಕ್ಕದಾಗೈತೆ ಜಾಗ. ನಿಮ್ಗೆ ಡೈಲಿ ನೋಡ್ತಿರ್ತೀರಾ ಅನಿಸುತ್ತೆ ನಾನು, ಏಕೆಂದರೆ ಹೊಸ್ಲು ತೊಳೆಯೋದು ವಿಡಿಯೋ ಎಲ್ಲ ಹಾಕ್ತಿರ್ತೀನಲ್ಲ ಆವಾಗ. ಇನ್ನು ಒಂದು ಸ್ಟಿಕ್ಕರ್ ತಂದು ಅಂಟಿಸಿದ್ದೀನಿ, ಆ ತುಳಸಿ ಪಾಟ್ ಹತ್ರ ಕೃಷ್ಣಂದು. ಮನೆ ಒಳಗಡೆ ಅಂಟಿಸೋಣ ಅಂದ್ಕೊಂಡೆ, ಆದರೆ ಯಾಕೋ ಇಲ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು, ಅದಕ್ಕೆ ಅಲ್ಲೇ ಅಂಟಿಸ್ದೆ ಅದನ್ನು. ಇದು ಬಂದು ಮೇನ್ ಡೋರ್, ಇದು ಉತ್ತರಕ್ಕಿದೆ. ಇದು ಮನೆ ಎಂಟ್ರೆನ್ಸು ನೋಡ್ಬೋದು. ನಾನೇನು ತುಂಬ ಡೆಕೋರೇಟಿವ್ ಏನು ಮಾಡಿಲ್ಲ, ಇನ್ನೂ ತುಂಬ ಕೆಲಸಗಳಿದೆ ಮನೇಲಿ. ನಾನು ಸಿಂಪಲಾಗಿ ಮನೇನ ಇಟ್ಕೊಂಡಿರೋದು, ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಬಂದಿಲ್ಲ ನನಗೆ ಎಷ್ಟು ಸಿಂಪಲಾಗಿ ಬೇಕೋ ಅಷ್ಟೇ ಇಟ್ಕೊಂಡಿರೋದು. ಎಂಟ್ರೆನ್ಸ್ ನೋಡ್ತಿದ್ದಂಗೆ ನಿಮಗೆ ಹಾಲ್ ಕಾಣುತ್ತೆ, ಡೈರೆಕ್ಟ್ ಹಾಲು. ಇನ್ನು ಲೆಫ್ಟಲ್ಲಿ ಇದು ಮಿಷಿನ್ ಇಟ್ಕೊಂಡಿದ್ದೀನಿ. ಎಲ್ಲರ ಮನೇಲೂ ಲೇಡೀಸು ಮತ್ತು ಗೃಹಿಣಿಯರ ಅಂದಮೇಲೆ ಕೆಲವರು ಇಟ್ಕೊಂಡೇ ಇರ್ತಾರೆ ಸ್ವಿಂಗ್ ಮಿಷಿನು. ಅದೇ ಥರ ನನ್ನ ಹತ್ರನೂ ಇದೆ. ಅಂದರೆ ಸ್ಟಿಚ್ ಮಾಡೋಕ್ಕೆ, ಮನೇಲಿ ಏನಾದರೂ ಬ್ಲೌಸ್ ಹೊಲ್ಕೊಳ್ಳೋಕ್ಕೆ, ಸಣ್ಣ ಪುಟ್ಟದ್ದು ಹಿಂಗೆ ಯಾರಾದರೂ ಬಂದರೆ ಕೊಟ್ಟಾಗ ಒಂದೆರಡು ಹೊಲ್ಕೊಳಕ್ಕೆ ಬಿಟ್ರೆ ಏನು ಪ್ರೊಫೆಷನಲ್ ಆಗಿ ನಾನು ಇದು ಮಾಡಲ್ಲ. ಒಟ್ನಲ್ಲಿ ಮನೆ ಹತ್ರ ಹೊಲ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮನೆ ಇಲ್ಲಿ ಸೋಫಾ ಸೆಟ್ ಹಾಕ್ಕೊಂಡಿದ್ದೀವಿ. ಸೋಫಾ ಸೆಟ್ ತರಬೇಕು ಅಂತ ತುಂಬ ದಿನದಿಂದ ಇಷ್ಟ, ಆದರೆ ತರೋಕ್ಕಾಗಿಲ್ಲ. ಅಲ್ಲೊಂದು ದಿವಾನ್ ಕಾಟ್ ಇಟ್ಕೊಂಡಿದ್ದೀನಿ. ಇರೋ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಇನ್ನು ಶೋಕೇಶು ನೋಡಿದ್ರಲ್ಲ, ಅವತ್ತೆಲ್ಲ ಕ್ಲೀನಿಂಗಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಅದರಿಂದ ನಾನು ಡೀಪಾಗಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಇನ್ನು ಈ ಕಡೆ ಬಂದರೆ ರೈಟಲ್ಲಿ ಬಚ್ಚಲ ಮನೆ ಇದೆ. ನಮ್ಮದು ಸೈಟ್ ಚಿಕ್ಕದಾಗಿರೋದ್ರಿಂದ ಎಲ್ಲ ಚಿಕ್ಕದಾಗೆ ಮಾಡ್ಕೊಂಡಿದ್ದೀವಿ, ಯಾವುದೂ ದೊಡ್ಡದಾಗಿಲ್ಲ. ಇನ್ನು ಅಲ್ಲಿ ಬೆಂತಿಕಕ್ಕೆ ಅಂತ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿದೆ, ಅದನ್ನು ತೋರಿಸ್ತಿದ್ದೀನಿ. ಇನ್ನು ಈ ಕಡೆ ಬಂದರೆ, ಈ ಕಡೆ ಕಾರ್ನರಲ್ಲಿ ನಾನು ಮೂಲೆ ಸ್ಟ್ಯಾಂಡು ಮತ್ತು ಅದೆಲ್ಲ ತಂದು ಇಟ್ಕೊಂಡಿಲ್ಲ. ನಾವು ಹಂಗೇ ಕಲ್ಲು ಹಾಕಿಸ್ಬಿಟ್ಟಿದ್ವಿ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ನೋಡಿ. ಕಾರ್ನರ್ಗೆಲ್ಲ ಕಲ್ಲು ಹಾಕಿಸ್ಬಿಟ್ಟಿದ್ದೀನಿ ನಾನು, ಟೈಲ್ಸಲ್ಲೇ ಏನೇನು ಬೇಕು ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಈ ಕಡೆ ಎಲ್ಲ ಸರ್ಪುಂ ಪುಡಿ, ವಾಷಿಂಗ್ ಬೇಕಾಗಿರೋಂಥದ್ದು, ಮನೆ ಒರೆಸೋ ಕಡ್ಡಿ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಈ ಕಡೆ. ಇನ್ನು ಈ ಕಡೆ ಕಾರ್ನರಲ್ಲಿ ಬ್ರಷ್ಷು, ಪೇಸ್ಟು, ಶಾಂಪು, ಕೋಲ್ಗೇಟು ಮತ್ತು ಸೋಪ್ಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಇಟ್ಕೊಂಡಿದ್ದೀನಿ. ಡೆಕೋರೇಟಿವ್ ಅಂತ ಏನೂ ಇಲ್ಲ ಸದ್ಯ. ಇದು ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು. ಈ ಥರ ಟೈಲ್ಸ್ ಹಾಕಿಸ್ಬಿಟ್ಟು ಅದು ಉಜ್ಜಿ ವಾಶ್ರೂಮ್ ಅಂದರೆ ಗೊತ್ತಾಗುತ್ತಲ್ಲ, ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು ವಾಶ್ ಮಾಡಬೇಕು. ನನಗಂತೂ ಒಂದೊಂದ್ಸರಿ ಭುಜ ನೋವು, ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ನಾನು ತುಂಬ ಏನು ಇದು ಮಾಡ್ಕೊಂಡಿಲ್ಲ. ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಯಾಕೆಂದರೆ ಇಲ್ಲಿ ಯುಟಿಲಿಟಿ ಎಲ್ಲ ಇಡೋಕ್ಕೆ ಜಾಗ ಇಲ್ಲ. ಅಂದರೆ ಇದ್ದಿದ್ರಲ್ಲೇ ಚಿಕ್ಕದಾಗಿ ಸ್ವಲ್ಪ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ನೀಟಾಗಿ ಬರಬೇಕು, ಆ ಥರ ಮಾಡ್ಕೊಂಡಿದ್ದೀವಿ. ಇನ್ನು ವಾಷಿಂಗ್ಗೆ ಅಲ್ಲೇ ಬಕೆಟ್ ಎಲ್ಲ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇನ್ನು ಅಲ್ಲೇ ಸೈಡಲ್ಲಿ ಒಂದೆರಡು ಚೇರು, ಯಾರಾದರೂ ಎಕ್ಸ್ಟ್ರಾ ಮೆಂಬರ್ ಬಂದರೆ ಮನೆ ಒಳಗಡೆಗೆ ಕೂತ್ಕೊಳ್ಳೋಕ್ಕೆ ದಿವಾನ್ ಕಟ್ ಮುಂದೆ ಒಂದೆರಡು ಚೇರ್ ಇಟ್ಕೊಂಡಿರ್ತೀನಿ. ಮನೆ ಅಂದಮೇಲೆ ಒಂದೆರಡು ಚೇರ್ ಇದ್ದೇ ಇರಬೇಕಲ್ವ. ಇನ್ನು ಹಂಗೆ ಬಂದರೆ ಇದು ನನ್ನ ಮಗನ ರೂಮು. ಚಿಕ್ಕದಾಗಿದೆ ಎಲ್ಲ, ಏನೋ ಒಂದು 8x9 ಆ ಥರ ಇರ್ಬೋದು ಇದ್ರ ಅಳತೆ. ಇನ್ನು ಚಿಕ್ಕ ಮಂಚ, ಇದು ಒಂದು ಸ್ಟಡಿ ಟೇಬಲು. ಇದೆಲ್ಲ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಂತ ಯಾವುದೂ ಇಲ್ಲ ನಮ್ಮದು, ಮಾಡಿಸಿಲ್ಲ ನಾವು. ಇನ್ನು ಇದರಲ್ಲೇ ಸುಮ್ಮನೆ ಸ್ಟೋರೇಜ್ ಥರ ನಮಗೇನು ಎಕ್ಸ್ಟ್ರಾ ಇಲ್ವಲ್ಲ, ಇಲ್ಲೇ ನಮಗೆ ಏನೇನು ಬೇಕು ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ನಮ್ಮನೆ ಇನ್ನು ಚಿಕ್ಕದೊಂದು ಸಣ್ಣ ಬೀರು ಇತ್ತು, 2 ಬೀರು ಇತ್ತು ಮೊದಲಿಂದನೂ. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದರಲ್ಲಿ ಬಟ್ಟೆ ಇಟ್ಕೊಂಡಿದ್ದೀವಿ. ಎಷ್ಟಿದ್ರೂ ಸಾಕಾಗಲ್ಲ ಅಲ್ವಾ, ಗಾಡ್ರೇಜ್ ಬೀರು ಅದು ಇದು ಎಲ್ಲ ಬಟ್ಟೆ ಇಡೋಕ್ಕೆ, ಏನು ಇಡೋಕ್ಕೆ, ವಸ್ತುಗಳು ಇಡೋಕ್ಕೆ ಸಾಕಾಗೋದೇ ಇಲ್ಲ. ಇನ್ನು ಇದು ಬಂದರೆ ನಮ್ಮ ದೇವ್ರ ಮನೆ ಅಂತೂ ನಿಮ್ಗೆ ಯಾವಾಗಲೂ ತೋರಿಸ್ತಿರ್ತೀನಿ. ಪೂಜೆ ಆಯಿತು, ನಮ್ಮ ಮನೆ
ಪೂಜೆ ಮಾಡಿದ್ದೀನಿ ಅಂತ. ಇನ್ನು ಇದ್ರ ವಿಶೇಷ ಏನಂದರೆ ನಾನು ದೊಡ್ಡದಾಗಿ ದೇವ್ರು ಹಾಕ್ಸಿದ್ದೀನಿ, ನನಗೆ ಇದೇ ಥರ ಬೇಕು ಅಂತ ಅನ್ನಿಸ್ತಿತ್ತು. ಅಲ್ಲಿಗೆ ಹೋದ ತಕ್ಷಣ ನನಗೆ ಆ ಟೈಲ್ಸ್ ಇಷ್ಟ ಆಯಿತು, ದೇವ್ರ ಮನೆ ಟೈಲ್ಸು, ಅದಕ್ಕೆ ಅದನ್ನು ತಗೊಂಡು ಹಾಕ್ಸಿದ್ದೀನಿ. ಇನ್ನು ಇದು ಬಂದರೆ ಇದು ನಮ್ಮ ರೂಮು. ಇದು ಅಷ್ಟೇ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಷ್ಟೇ. ನಿಮಗೆ ಆವಾಗಲೇ ತೋರಿಸಿದೆ ವಾರ್ಡ್ರೋಬ್ ಟೂರಲ್ಲಿ ನಿಮಗೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ. ನೋಡಿ ಅಲ್ಲಿ ಮಂಚಕ್ಕೂ ಅದಕ್ಕೂ ಸಿಂಪಲಾಗಿ ಇದಕ್ಕೆ ಸ್ಲೈಡಿಂಗ್ ಡೋರ್ ಮಾಡಿಸಿದ್ದೀವಿ, ಯಾಕೆಂದರೆ ಇದೊಂದು ಸ್ವಲ್ಪ ಮಂಚ ದೊಡ್ಡದಾಗಿದ್ದರಿಂದ. ಆಮೇಲೆ ಇದು ಓಪನ್ ಮಾಡೋಕ್ಕಾಗಲ್ಲ ಡೋರು, ಅದರಿಂದ ಈ ಥರ ಸ್ಲೈಡಿಂಗ್ ಥರ ಮಾಡಿಸಿದ್ದೀವಿ. ಯಾಕೆಂದರೆ ಮೊದಲೇ ನಾವು ಎಲ್ಲ ಅಳತೆ ಮಾಡಿಕೊಂಡು ನಮ್ಮ ಮಂಚ ಎಷ್ಟು ಅಗಲ ಇದೆ, ಈ ರೂಮ್ನ ಎಷ್ಟು ಮಾಡಿಸ್ಬೇಕು ಆ ಥರ ನೋಡಿಕೊಂಡು ಮೆಜರ್ಮೆಂಟ್ ನೋಡಿಕೊಂಡೇ ಮಾಡಿದ್ದು. ಇದೊಂದು ಬೀರು ಇದೆ, ಇಲ್ಲೇ ಕನ್ನಡಿ ಇರೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ ಅಂತ ಏನೂ ಮಾಡಿಸಿಲ್ಲ. ಇಲ್ಲಿ ಒಂದು ಮೀಶೋದಲ್ಲಿ ಅದನ್ನ ತೊಗೊಂಡಿದ್ದೆ ಸ್ಟ್ಯಾಂಡು, ಇದರಲ್ಲೇ ಎಲ್ಲನೂ ನನಗೇನೇನು ಬೇಕು ಮೇಕಪ್ ಸೆಟ್ಟಿಂದು, ಎಣ್ಣೆ, ಟ್ಯಾಬ್ಲೆಟು, ಔಷಧಿ, ಶಿರಪ್ಪು ನಿಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಅಂಥವೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ, ಸ್ಟೋರ್ ಮಾಡಿದ್ದೀನಿ. ಎಕ್ಸ್ಟ್ರಾ ಅಂತ ನಮ್ಮ ಮನೆ ಏನು, ಯಾಕೆಂದರೆ ಜಾಗ ಇದ್ದರೆ ಮಾಡಿಸ್ಕೋಬೋದು, ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಇದೆ ನನಗೆ, ಆದರೆ ಜಾಗ ಇದ್ದಷ್ಟು ತಾನೇ ಮಾಡ್ಕೋಬೇಕು. ಆ ಥರ ಡ್ರೆಸ್ಸಿಂಗ್ ಕನ್ನಡಿ ಆ ಥರ ಏನೂ ಇಟ್ಕೊಂಡಿಲ್ಲ. ಇನ್ನು ಮನೆ ಅಂತ ಅಂದಮೇಲೆ ಗೊತ್ತಲ್ಲ, ಒಂದೊಂದು ವಸ್ತುಗಳು ಹಂಗೆ ಏನಾದರೂ ಬೇಕಾಗ್ತಾನೆ ಇರುತ್ತೆ ನಮಗೆ. ಈಗ ಏನಪ್ಪ ಅಂದರೆ ಇದ್ದಷ್ಟಕ್ಕೆ ಹಾಗೆ ನೀಟಾಗಿ ಜೋಡಿಸ್ಕೊಂಡಿದ್ದೀವಿ. ಇನ್ನು ಮೇಲ್ಗಡೆ ನೋಡ್ಬೋದು, ಅಲ್ಲೂ ಒಂದಷ್ಟು ಸಾಮಾನುಗಳು, ಬುಕ್ಸ್ಗಳು, ಆಯಿಂಟ್ಮೆಂಟ್ಗಳು, ಕ್ರೀಮ್ಗಳು ಅಂತ ಎಲ್ಲ ಜೋಡಿಸಿದ್ದೀನಿ. ಇನ್ನು ಇದು ಬಂದು ರಿಂಗ್ ಲೈಟು, ಇದು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಬಿಡಿ, ತುಂಬ ದಿನ ಆಗೋಯ್ತು ಯೂಸ್ ಮಾಡಿ. ಇದು DIY ಥರ ನಾನೇ ಮಾಡಿದ್ದೆ, ಹಿಂಗೆ ಫೋನಲ್ಲಿ ನೋಡಿಕೊಂಡು ನನ್ನ ಹತ್ರ ಇರೋ ವಸ್ತುಗಳನ್ನೇ ಬಳಸಿ, ಉಲ್ಲನ್ನು ಅದು ಇದು ಮಣಿಗಳೆಲ್ಲ ಇತ್ತು, ಏನೇನೋ ಹಾಕಿ ಮಾಡಿದೆ. ತುಂಬ ಇಷ್ಟಪಟ್ಟರು, ಸುಮಾರು ಜನ ತುಂಬ ಇಷ್ಟಪಟ್ಟರು. ಕೆಲವರಂತೂ ನನಗೂ ಮಾಡಿಕೊಡಿ ಅಂತ ಕೇಳಿದ್ರು. ನನಗೆ ಐಟಮ್ಸ್ಗಳಿಲ್ಲ, ಒಂದಿದ್ರೆ ಒಂದಿಲ್ಲ, ಇದ್ದಾಗ ಖಂಡಿತವಾಗ್ಲೂ ಅವ್ರಿಗೆಲ್ಲ ಮಾಡಿಕೊಡ್ಬೇಕು ಅಂತ ಮನಸ್ಸಲ್ಲಿದೆ. ಸಿಕ್ಕಿದಾಗ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಇದು ನೋಡಿ ಕಪ್ಪೆ ಚಿಪ್ಪು, ಹಿಂಗೆ ಲೇಸ್ಗಳು, ಬ್ಲೌಸ್ದು ಎಲ್ಲ ಇರುತ್ತಲ್ಲ, ಮಣಿ, ನೆಕ್ಲೆಸ್ ಎಲ್ಲ ಇತ್ತು, ಅದೆಲ್ಲ ಸೇರಿಸಿ ಒಂದು ಏನೇನೋ ಮಾಡಿ ಈ ಥರ ಮಾಡಿದೆ, ಸುಮ್ಮನೆ ಅಟ್ರಾಕ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಅದನ್ನ ಸುಮ್ಮನೆ ಅಲ್ಲೇ ಹ್ಯಾಂಗ್ ಮಾಡಿದೆ. ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು ಸ್ವಲ್ಪ ಹಳೇದಾಗ್ಬಿಟ್ಟಿದೆ, ವಸ್ತ್ರಲ್ಲೆಲ್ಲ ಶೈನಿಂಗ್ ಇತ್ತಲ್ಲ, ಮಣಿದು ಬೀಡ್ಸ್ದೆಲ್ಲ ಅದೊಂಥರ ಚೆನ್ನಾಗಿ ಚಿಮ್ಕಿ ಥರ ಒಳ್ಳೆ ಚೆನ್ನಾಗಿ ಮಿಣಮಿಣ ಅಂತ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ರೂಮಿಂದ ಡೈರೆಕ್ಟ್ ಎಂಟ್ರೆನ್ಸು ಕಿಚನ್ನು. ಇದು ಕಿಚನು ನೋಡಿದ್ದೀರಾ, ನಾನು ಏನೋ ಅಂದರೆ ಏನಿಲ್ಲ, ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಡೈಲಿ ಯೂಸ್ಗೆ ನಮ್ಮನೆ ಪಾತ್ರೆಗಳು ಕಡಿಮೆನೇ, ಸಿಂಪಲು. ಈಗ ನೋಡಿ, ಈ ಕಡೆ ಅಡುಗೆ ಮನೆ, ಆ ಕಡೆ ಆಪೋಸಿಟು ರೂಮು. ಇನ್ನು ಹೊರ್ಗಡೆ ನೋಡಿದ್ರೆ ಡೈರೆಕ್ಟ್ ಹಾಲು. ನಮ್ಮನೆ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಹಾಲು ಕಾಣುತ್ತೆ ಡೈರೆಕ್ಟಾಗಿ, ಅಷ್ಟು ಚಿಕ್ಕದಾಗಿರೋದ್ರಿಂದ ಜಾಗ. ಇನ್ನು ಇದು ನಮ್ಮ ಕಿಚನಲ್ಲಿ ನೋಡಿದ್ದೀರಲ್ಲ, ನಿಮಗೆ ಈ ಸ್ಟೌವ್ದು ಎಲ್ಲ ಮಸಿ ಆಗುತ್ತೆ, ಸ್ವಲ್ಪ ರಿಪೇರಿ ಇದೆ, ಅದನ್ನ ಚೇಂಜ್ ಮಾಡಬೇಕು. ಅಲ್ಲಿ ತನಕ ಸದ್ಯಕ್ಕಿರಲಿ ಅಂತ ಇಟ್ಟಿದ್ದೀನಿ. ಇನ್ನು ಎಲ್ಲ ಇತ್ತೀಚೆಗೆ ಜೋಡಿಸಿರೋದು ಮೀಶೋದಲ್ಲಿ ಒಂದು ಸ್ವಲ್ಪ ಬಾಕ್ಸ್ಗಳು ತರಿಸಿದೆ. ಅದು ಬಿಟ್ಟರೆ ಸ್ಟೀಲ್ ಬಾಕ್ಸ್ಗಳು ನಮ್ಮನೆ ಮೊದಲಿಂದನೂ ಇದೆ, ಅದನ್ನೇ ಇಟ್ಕೊಂಡಿದ್ದೀನಿ. ಇನ್ನೇನು ಇಟ್ಟಿಲ್ಲ, ಅದನ್ನೇ ಕ್ಲೀನ್ ಮಾಡೋಕ್ಕಾಗಲ್ಲ ಹಬ್ಬದ ಟೈಮಲ್ಲಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಎಲ್ಲನೇ ಇಟ್ಕೊಂಡಿದ್ದೀನಿ. ಈ ಅಡುಗೆ ಮನೆಗೆ ಎಷ್ಟು ಸಾಮಾನಿದ್ರೂ ಸಾಲಲ್ಲ, ಎಷ್ಟು ಬಾಕ್ಸ್ಗಳಿದ್ರೂ ಸಾಕಾಗಲ್ಲ. ಒಂದೊಂದ್ಸರಿ ಜಾಸ್ತಿ ಬೇಕು ಅನಿಸುತ್ತೆ, ಒಂದೊಂದ್ಸರಿ ಎತ್ತಿಟ್ಬಿಡ್ತೀನಿ. ಇನ್ನು ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವೀಟ್ ಮಾಡಿದ್ನಲ್ಲ, ಅದೆಲ್ಲ ಹಾಕಿಟ್ಟಿದೆ, ಆಗಲೇ ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನು ಅಡುಗೆ ಎಲ್ಲ ಮಾಡಿದ್ನಲ್ಲ ಅದೇನೆ. ಈ ಕಡೆ ಬಂದರೆ ತಟ್ಟೆ ಸ್ಟ್ಯಾಂಡ್ ಥರ ಇಟ್ಕೊಂಡಿದ್ದೀನಿ. ಇನ್ನು ಫ್ರಿಡ್ಜ್ ಟೂರಲ್ಲಿ ತೋರಿಸಿದ್ದೀನಿ ಆಗಲೇ. ನಮ್ಮ ಚಿಕ್ಕ ಮನೆಗೆ ಸಾಕು, ಇದು ನನ್ನ ಮಗನಿಗೋಸ್ಕರನೇ ತರಿಸಿದ್ದು. ಇನ್ನು ನೆಕ್ಸ್ಟು ನೋಡೋಣ, ಮುಂದೆ ಏನಾದರೂ ತರಿಸೋಂಥ ಪ್ಲ್ಯಾನ್ ಇದ್ದರೆ ತರಿಸ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ಮನೆಗೆ ಸಾಕು ಅನ್ನಿಸ್ತು. ಇನ್ನು ಇಲ್ಲೇನೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು. ಏನಂದರೆ ಇಲ್ಲಿ ಅದೆಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಈ ಕಡೆ ವಾಶ್ ಮಾಡಿಲ್ಲ. ಜಾಗ ಇರೋದು ಇಷ್ಟೇ, ಆಮೇಲೆ ಬಗ್ಗೆ ಎದ್ದು ಮಾಡೋಕ್ಕಾಗಲ್ಲ. ದೇವ್ರ ಮನೇಲಿ ಯಾಕೋ ಇಕ್ಕಟ್ಟು ಅನ್ನಿಸ್ತು. ಈ ಸರಿ ಸರಿಯಿಂದ ನಾನು ಇಲ್ಲೇ ಮಾಡ್ತಿರೋದು, ಟೇಬಲ್ ಮೇಲೆ ಮಾಡ್ತಿರೋದು ನಾನು. ಇಲ್ಲಾದರೆ ನಿಂತ್ಕೊಂಡು ಆರಾಮಾಗಿ ಇಟ್ಕೊಂಡು ಮಾಡಿಬಿಡ್ಬೋದು. ನಿಮಗೆ ನೋಡಿದ್ದೀರಾ, ಸ್ವಲ್ಪ ಟಯರ್ಡ್ ಆಗೋದು ಜಾಸ್ತಿ. ನಾನು ಸ್ವಲ್ಪ ಲೋ ಬ್ಯಾಕ್ ಪೇನು, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಆ ಥರ ಮಾಡ್ತೀನಿ. ನೋಡಿದ್ರಲ್ಲ, ಇಷ್ಟೇ ನಮ್ಮನೆ ಸಿಂಪಲ್ಲಾಗಿ ಹೋಮ್ ಟೂರು. ಅಂತೂ ಇಂತೂ ಫೈನಲಾಗಿ ಇವತ್ತು ಹೋಮ್ ಟೂರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಎಲ್ಲ ಕೆಲಸ ಎಲ್ಲ ಆಗಿತ್ತಲ್ಲ, ಹಬ್ಬದ ಕೆಲಸನೂ ಎಲ್ಲ ಆಗಿತ್ತಲ್ಲ, ಸ್ವಲ್ಪ ಫ್ರೀ ಆಗಿದ್ನಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹೋಮ್ ಟೂರ್ ಮಾಡಿಬಿಡೋಣ ಅಂತ ಮಾಡಿದೆ. ಇದೇ ನೋಡಿ ನಮ್ಮನೆ. ಇದು ಸೀಲಿಂಗ್ ಡಿಸೈನು ಅದೇ ಚಿಕ್ಕದಾಗಿರೋದ್ರಿಂದ ಇಷ್ಟೇ ಸಿಂಪಲಾಗಿ ಮಾಡಿಸಿದ್ದೀವಿ, ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ರೂಮ್ ಸೀಲಿಂಗ್ಗಳು ತೋರಿಸ್ತೀನಿ ಇರಿ, ನಿಮ್ಗೆ ತೋರ್ಸೋಕ್ಕೆ ಹೋಗಲಿಲ್ಲ. ಲೈಟ್ಗಳಂತೂ ಸಿಕ್ಕಾಬಟ್ಟೆ ಹಾಕಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ನಾನು ಹೇಳ್ದೆ ಏನಕ್ಕೆ ಇಷ್ಟೊಂದು ಲೈಟ್ ಹಾಕ್ಸಿದ್ದೀರಾ, ಬೇಡ
ಬೇಡ ಬೇಡ ಅಂದರು. ಸುಮ್ಮನೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಆ ಲೈಟಿಂಗ್ಸ್ ಅವರು ಸಪೋರ್ಟ್ ಮಾಡೋಕ್ಕೆ ಇವ್ರಿಗೆ ಹಾಕ್ಸಿ ಏನಿಲ್ಲ ಪಾರ್ಟಿ ಗಿರ್ಟಿ ಮಾಡಿದಾಗ ಚೆನ್ನಾಗಿರುತ್ತೆ, ಮನೇಲಿ ಬರ್ತಡೇ ಮಾಡಿದಾಗ ಅಂತ ಹೇಳಿದ್ರೆ ನಮ್ಮನೆಯವರು ಹೋಗಿ ಇರೋ ಒಂದು ಚಿಕ್ಕ ಹಾಲ್ಗೆ ಒಂದು 27-28 ಲೈಟ್ ಹಾಕ್ಸಿದ್ದಾರೆ. ನನಗಂತೂ ಯಪ್ಪ ಏನಕ್ಕೆ ಇಷ್ಟೊಂದು ಹಾಕ್ಸಿದ್ರಿ, ವೇಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಮಧ್ಯೆ ಜಗಳ ಮಾಡ್ತಾ ಇರ್ತೀನಿ ನಾನು. ಏನಕ್ಕೂ ಹಾಕಲ್ಲ, ಯಾವಾಗಾದ್ರೂ ಹಿಂಗೆ ವಿಶೇಷ ದಿನಗಳಲ್ಲಿ ಹಾಕ್ಸಿದೀವಲ್ಲ ಅಂದ್ಬಿಟ್ಟು ಎಲ್ಲ ಲೈಟ್ನು ಆನ್ ಮಾಡಿಬಿಡ್ತೀನಿ. ಇನ್ನು ದೀಪಾವಳಿ ಟೈಮು ಮತ್ತು ಹಬ್ಬ ಇದ್ದಾಗ ಸ್ಪೆಷಲ್ ಡೇಗಳಲ್ಲಿ ಇಲ್ಲಾಂದರೆ ಹಿಂಗೆ ಬರ್ತಡೇ ಏನಾದರೂ ಮಾಡಿದಾಗ ಮಾತ್ರ ಅದೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಅದು ಕಾಣಲಿ, ಹಾಕ್ಸಿರೋದು ವೇಸ್ಟ್ ಆಗಬಾರ್ದಲ್ಲ, ಸರಿ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆನ್ ಮಾಡ್ತೀನಿ. ಅಷ್ಟು ಬೇಕಾಗಿಲ್ಲ, ಯಾಕೆಂದರೆ ಚಿಕ್ಕ ಹಾಲಲ್ವಾ, ಒಂದು ಸ್ವಲ್ಪ ಒಂದೆರಡು ಲೈಟ್ ಹಾಕಿದ್ರೇ ಇದಾಗಿ ಕಾಣುತ್ತೆ. ಅಂದರೆ ನಾವು ಟ್ಯೂಬ್ ಲೈಟ್ ಏನು ಹಾಕ್ಸಿಲ್ಲ, ಅದೊಂದು ಹಾಕಿಸ್ಬೇಕು, ಸ್ವಲ್ಪ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಅದೊಂದು ಹಾಕ್ಸಕ್ಕೆ ಹೋಗಲಿಲ್ಲ, ಮಾಮೂಲಿ ಲೈಟೇ ಹಾಕಿಸ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಇನ್ನೆರಡು ರೂಮ್ಗೂ ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ, ಮಾಡಿಸಿ ನಾನೇ ಹೇಳಿದೆ ಈ ಥರ ಮಾಡಿ ಅಂತ ಅಂದ್ಬಿಟ್ಟು. ರೂಮ್ ಚಿಕ್ಕದೇನೆ ಆದರೆ ಒಂದು ಸ್ವಲ್ಪ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು. ಎಲ್ಲ ಹೋಮ್ ಟೂರು, ಚಿಕ್ಕ ಮನೆ ಚಿಕ್ಕದಾಗಿದೆ, ಚೊಕ್ಕದಾಗಿದೆ. ಇಷ್ಟೇ. ನಿಮಗೆ ಹೋಮ್ ಟೂರ್ ತುಂಬ ದಿನದಿಂದ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅಂದರೆ ಕ್ಲೀನ್ ಮಾಡಿರಲಿಲ್ಲ, ಎಲ್ಲಂದ್ರಲ್ಲಿ ಇರುತ್ತೆ. ಇವಾಗಲೂ ಅಷ್ಟೇ, ಇವಾಗ ಸದ್ಯ ಕ್ಲೀನಾಗಿದೆ, ಅದಕ್ಕೆ ತಕ್ಷಣ ತೋರಿಸ್ಬಿಡೋಣ ನಿಮಗೆ, ಇಲ್ಲ ಅಂದರೆ ಪುನಃ ಎಲ್ಲ ಹರಡ್ಕೊಂಬಿಡುತ್ತೆ. ಮನೆ ಅಂದಮೇಲೆ ಅದೆಲ್ಲ ಸಹಜ ಅಲ್ವಾ, ಹರಡ್ಕೊಳ್ತಾ ಇರುತ್ತೆ, ಮತ್ತು ಕ್ಲೀನ್ ಸರಿಯಾಗ್ತಿರುತ್ತೆ, ಕ್ಲೀನ್ ಮಾಡ್ತಿರ್ತೀವಿ, ಹರಡ್ಕೋತಿರುತ್ತೆ. ಇನ್ನು ಮತ್ತೆ ನೋಡಿ ಇಲ್ಲೊಂದು ಹ್ಯಾಂಗರ್ ಹಾಕಿದ್ದೀನಿ ಬಚ್ಚಲ ಮನೆ ಹತ್ರ. ಅಂದರೆ ಬಂದ ತಕ್ಷಣ, ಸ್ಕೂಲಿಂದ ಬಂದ ತಕ್ಷಣ ಅಥವಾ ಹೊರ್ಗಡೆಯಿಂದ ಬಂದ ತಕ್ಷಣ ಅವ್ರು ಕೈಕಾಲು ತೊಳಿಬೇಕಲ್ಲ, ಅರ್ಜೆಂಟಲ್ಲಿ ಇರ್ತಾರೆ, ಆವಾಗ ಬಟ್ಟೆ ಎಲ್ಲ ಬಿಚ್ಚಿ ಇಲ್ಲೇ ಹ್ಯಾಂಗರ್ಗೆ ಹಾಕಿ ಕೈಕಾಲು ತೊಳ್ಕೊಂಬರಂಗೆ ಆ ಥರ ಮಾಡಿದ್ದೀನಿ. ಇನ್ನು ಇಲ್ಲಿ ರಂಗೋಲಿ ಮತ್ತು ಅಲ್ಲಿ ಕ್ಲಿಪ್ಗಳು, ರಂಗೋಲಿ ಜಾಸ್ತಿ ಆದರೆ ಅಲ್ಲಿ ಇಡೋಕ್ಕೆ ರಂಗೋಲಿ ಡಬ್ಬ, ಈ ಕ್ಲಿಪ್ಗಳ ಡಬ್ಬ ಇದೆಲ್ಲ ಇಟ್ಟಿದ್ದೀನಿ. ಮತ್ತು ಇದೆಲ್ಲ ಏನೇನು ಬೇಕಾಗಿರುತ್ತಲ್ಲ, ಸ್ವಲ್ಪ ಬೀಜಗಳಿದೆ, ಅಂದರೆ ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇನ್ನೂ ಹಾಕೋಕ್ಕಾಗಿಲ್ಲ, ಅದು ಹಂಗೆ ಐತೆ ಮೂರಲ್ಲಿ. ಅಂದರೆ ಮೇಲಿರೋ ಗಿಡನೇ ಸರಿಯಾಗಿ ಗಮನ ಕೊಟ್ಟಿಲ್ಲ ನಾನು, ಅದರಿಂದ ಇದು ಇಷ್ಟೇ ಈ ಕಡೆ ಇಟ್ಟಿದ್ದೀನಿ. ಇನ್ನು ಬಚ್ಚಲ ಮನೆ ನೋಡಿದ್ರಲ್ಲ, ಇಷ್ಟೇ. ಅಲ್ಲಿ ವಾಷಿಂಗ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಕೆಟ್ಗಳಿಟ್ಟಿದ್ದೀನಿ, ವಾಷಿಂಗ್ ಬೇಕಾಗುತ್ತಲ್ಲ. ಅಂದರೆ ತುಂಬ ವರ್ಷಗಳಾಯಿತು, ಅದು ಸ್ವಲ್ಪ ಹಳೇದು ಆಗ್ಬಿಟ್ಟಿದೆ. ಅಂದರೆ ಬಟ್ಟೆ ಒಗೆದಾಗ ಎತ್ಕೊಂಡೋಗಿ ಒಣಗಾಕೋಕ್ಕೆ ಎಲ್ಲ ಮಾಡೋಕ್ಕೆಲ್ಲ ಇರೋದು ಇಷ್ಟೇ ಜಾಗ, ಇನ್ಯಾವುದು ಎಕ್ಸ್ಟ್ರಾ ಇಲ್ಲ, ಯುಟಿಲಿಟಿ ಅಂತ ಇಲ್ಲ ನಮಗೇನು, ಹಿಂದೆ ಇಟ್ಕೊಳ್ಳೋಕ್ಕೆ ಅಂತ ಎಲ್ಲೂ ಇಲ್ಲ, ಇರೋದ್ರಲ್ಲೇ ಇಟ್ಕೋಬೇಕು. ಅದರಿಂದ ಸ್ವಲ್ಪ ನಿಮಗೆ ಮೆಸ್ಸಿಯಾಗಿ ಕಾಣ್ಬೋದು. ಇನ್ನು ಇಲ್ಲೇ ಸಿಲಿಂಡ್ರ್ ಇಟ್ಕೋತೀವಿ, ಮತ್ತು ಈಗ ಹೂವೆಲ್ಲ ಕ್ಲೀನ್ ಮಾಡಿದ್ನಲ್ಲ ದೇವ್ರದ್ದು, ಅದು ಮತ್ತು ಒಂದು ನಾನು ಕಿಚನಲ್ಲೆಲ್ಲ ಇಟ್ಕೊಳ್ಳಲ್ಲ, ಡಸ್ಟ್ಬಿನ್ನು ಇಲ್ಲೇ ಇಟ್ಕೋತೀನಿ. ಯಾಕೆಂದರೆ ಕಿಚನಲ್ಲಿ ಒಂದು ಸ್ವಲ್ಪ ನನಗೆ ಇಷ್ಟ ಆಗಲ್ಲ ನನಗೆ, ಯಾಕೆಂದರೆ ಅದೊಂದು ಸ್ವಲ್ಪ ಸ್ಮೆಲ್ ಬರ್ತಿರುತ್ತಲ್ವ, ಅದಕ್ಕೆ ನನಗೇನೋ ಒಂಥರ ಚೆನ್ನಾಗಿರಲ್ಲ, ಗುಂಗ್ರಿಗಳೆಲ್ಲ ಬರುತ್ತೆ, ಸಣ್ಣ ಸಣ್ಣ ನೊಣಗಳೆಲ್ಲ ಬರುತ್ತೆ, ಅದಕ್ಕೆ ನಾನು ಅಲ್ಲಿ ಇಟ್ಕೊಳ್ಳಲ್ಲ, ಇಲ್ಲೇ ಇಡೋದು. ಇಲ್ಲಿಂದ ಅಂದರೆ ತಂದು ಇಲ್ಲಿಟ್ಕೊಂಡು ಅಲ್ಲಿ ಹಾಕ್ಬಿಡ್ತೀನಿ, ಸ್ಮೆಲ್ಗೆ ಒಂಥರ ಅನಿಸ್ತಿರುತ್ತೆ ಅದಕ್ಕೆ. ಇನ್ನು ಟಿ ವಿ ಶೋಕೇಶ್ ಅಂತೂ ನಿಮಗೆ ಕ್ಲೀನ್ ಮಾಡಬೇಕಾದ್ರೇ ಎಲ್ಲ ಹೇಳಿದ್ದೀನಿ, ತೋರಿಸಿದ್ದೀನಿ. ಅದು ಡಾಲ್ ಅಂತೂ ಒಂದು ನಮ್ಮ ಅಕ್ಕ ನಾನು ಎಲ್ಲ ಟೂರ್ಗೆ ಹೋಗಿದ್ವಿ, ಅಲ್ಲಿ ತಗೊಬಂದಿದ್ದು. ಇದು ನಮ್ಮ ಅಣ್ಣ ಅವ್ರ ಮನೆ ಗಣಪತಿ ಮಾಡ್ತಾರೆ, ಅವ್ರು ಕೊಟ್ಟಿದ್ದು ಗಣಪತಿನ. ಇನ್ನು ಫ್ಲವರು ಇಲ್ಲಿ ಮನೆ ಹತ್ರನೇ ಬಂದಿತ್ತು, ಅವಾಗ ತಗೊಂಡಿದ್ದು. ಇನ್ನು ಅದು ನಮ್ಮ ಮಾವ ಅವ್ರ ಫೋಟೋ, ನಮ್ಮ ಮಾವರಿಲ್ಲ, ತೀರ್ಕೊಂಡಿದ್ದಾರೆ. ಇನ್ನು ಟಿ ವಿ ಅಂತ ಇದೊಂದು ಚಿಕ್ಕ ಟಿ ವಿ, ಎಷ್ಟು ಇಂಚಿಂದದು ಹರ್ಷ? 33ನಾ 35 42 ಇರಬೇಕು ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇದರಲ್ಲಿದೆ ಅನಿಸುತ್ತೆ, ಇರಲಿ ಪರವಾಗಿಲ್ಲ. ಅದಕ್ಕೇನು ಇದಕ್ಕೆ ಈ ಶೋಕೇಸ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಆ ಥರದ್ದೇ ತಂದಿದ್ದೀವಿ. ಇದು ಮೋಸ್ಟ್ಲಿ ನಾನು ಇಲ್ಲಿಗೆ ಹಾಕ್ಸಿಲ್ಲ, ಏಕೆಂದರೆ ಇಲ್ಲಿಗೆ ಕೆಳಗಡೆನೇ ಇಟ್ಟಿದ್ದೀವಿ. ನಮ್ಮ ಪ್ಲ್ಯಾನ್ ಬೇರೆ ಇತ್ತು, ಸ್ವಲ್ಪ ಮೈಸೂರಿಗೆ ಶಿಫ್ಟ್ ಆಗೋಣ ಅಂತ ಇತ್ತು. ನನ್ನ ಮಗಂದು ಕಾಲೇಜು ಸೀಟ್ ಏನಾದರೂ ಅಲ್ಲಾದರೆ ಅಲ್ಲಿಗೆ ಹೋಗೋಣ ಅಂತ. ಆ ಟೈಮಲ್ಲಿ ಪದೇ ಅಲ್ಲಿಂದ ಏನು ಬಿಚ್ಚೋದು ಅಂತ ಅಂದ್ಬಿಟ್ಟು ಕೆಳಗೆ ಇಡಿಸಿದ್ವಿ. ಇವಾಗ ಆಗ್ಲಿಂದನೂ ಅಲ್ಲೇ ಇದೆ ಅಷ್ಟೇ. ಇನ್ನು ಶೋಕೇಶ್ ಟೂರೆಲ್ಲ ನಿಮ್ಗೆ ತೋರಿಸಿದೆ ಆಲ್ರೆಡಿ. ಇದೆಲ್ಲ ಹೆಂಗೆ ಇಟ್ಟಿದ್ದೀನಿ ಏನು ಅಂತ ಕ್ಲೀನಿಂಗ್ ಟೈಮಲ್ಲೇ ತೋರಿಸಿದೆ, ಅದರಿಂದ ಈಗೇನು ನಿಮಗೆ ಎಕ್ಸ್ಪ್ಲೈನ್ ಅಂತೂ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಂಗೆ ತೋರಿಸಿದ್ದೀನಿ ರ್ಯಾಂಡಮ್ಮಾಗಿ. ಇನ್ನು ನಮ್ಮನೆ ಸೋಫಾ ಸೆಟ್ಟು ಅಂತ ಏನು ಇಟ್ಟಿಲ್ಲ, ಸಿಂಪಲಾಗಿ ನೋಡಿ ಇಷ್ಟೇ. ಇದು ಸೋಫಾ
ಅಲ್ಲ ದಿವಾನ್ ಕಟ್ಟು ಸೋಫಾ ಸೆಟ್ಟು ಇಟ್ಟಿಲ್ಲ. ನಂದೇ ತುಂಬ ಡೆಕೋರೇಟಿವ್ ಏನು ಇಟ್ಟಿಲ್ಲ. ಈ ಕಡೆ ಚೇರ್ ಇಟ್ಟಿದ್ದೀನಿ. ಇಷ್ಟೇ ಹಾಲು ಬಂದು ಇಷ್ಟಿದೆ ಹಾಲು. ನಿಮಗೆ ಅಡುಗೆ ಮನೇಲಿ ನಿಂತ್ಕೊಂಡ್ರು ಡೈರೆಕ್ಟ್ ಹಾಲು ಕಾಣುತ್ತೆ, ಹೊರಗಡೆಯಿಂದ ಬಂದರೂ ಡೈರೆಕ್ಟ್ ಹಾಲು ಕಾಣುತ್ತೆ. ಆ ಥರನೇ ಇರೋದು ನಮ್ಮದು. ಇನ್ನು ದೇವ್ರ ಮನೆ ಗೊತ್ತಲ್ಲ, ಹೇಳಿದ್ನಲ್ಲ, ಇನ್ನು ದೇವ್ರ ಮನೆ ಇಲ್ಲೇ ಇರೋದು, ಹಾಲ್ಗೆನೆ ಚಿಕ್ಕದು ಸಾಕು ನಮಗೆ. ಚಿಕ್ಕದಾಗಿ ನೀಟಾಗಿ ಕ್ಲೀನಾಗಿ ಚೊಕ್ಕವಾಗಿ ಇದೆ. ಇನ್ನು ಇದಂತೂ ತೋರಣ ನಾನೇ ಮಾಡಿದ್ದು. ಅದೇ ಹುಲ್ಲನಿತ್ತು, ಹಿಂಗೆ ಫೋನಲ್ಲಿ ಏನೇನು ನೋಡ್ತಿರ್ತೀವಲ್ಲ ಆವಾಗ ನೋಡ್ಕೊಂಡು ಮಾಡಿದ್ದು. ಇದೊಂದೇ ಮಾಡಿದ್ದು, ಇನ್ನೇನು ಮಾಡಲಿಲ್ಲ. ಅದು ಮಿಕ್ಕಿತ್ತು. ಅದರಲ್ಲಿ ಅಮ್ಮ ಹುಲ್ಲಂದು ಇದಾಗ್ತಾರಲ್ಲ ನೋಡಿ, ಪ್ಲೇಟ್ ಮುಚ್ಚೋದು, ಟ್ರೈ ಮುಚ್ಚೋದೆಲ್ಲ ಇರುತ್ತಲ್ಲ, ಆ ಥರದ್ದು ಅವರೇ ಹಾಕಿದ್ರು. ನನಗದೆಲ್ಲ ಬರಲ್ಲ. ನನಗೆ ನಮ್ಮಮ್ಮ ಹಾಕ್ತಾರೆ, ಬುಟ್ಟಿ ಹಾಕ್ತಾರೆ, ಮತ್ತು ಟ್ರೈ ಮುಚ್ಚುತ್ತಾರಲ್ಲ ಆ ಥರದ್ದೆಲ್ಲ ಹಾಕ್ತಾರೆ. ಇನ್ನು ಅದು ಬಿಟ್ರೆ ಇನ್ನೇನಿಲ್ಲ. ಇನ್ನು ಇದ್ರದ್ದೆಲ್ಲ ತೋರಿಸಿದ್ದೀನಿ ನಿಮಗೆ, ಫ್ರಿಜ್ಜು ಟೂರೆಲ್ಲ. ಇನ್ನೇನು ಇದ್ರದ್ದೆಲ್ಲ ತೋರ್ಸೋಂಥದ್ದೇನಿಲ್ಲ. ಇಷ್ಟೇ ನೋಡಿ, ನಮ್ಮ ಮನೆ ಸಿಂಪಲಾಗೈತೆ, ಹೆಚ್ಚಿಗೆ ಏನಿಲ್ಲ. ಹಿಂಗೊಂದು ರೌಂಡ್ ಬಂದು ಒಂದು ಕಡೆ ನೋಡ್ಕೊಂಬಂದರೆ ಇಷ್ಟೇ ಸಿಂಪಲಾಗಿತ್ತು. ನಿಮಗೆಲ್ಲ ಏನು ಅನ್ನಿಸ್ತು ಏನು ಅಂತ ಹೇಳಿ. ಏನು ಡೆಕೋರೇಟಿವ್ ಮಾಡಿಲ್ಲ. ಮುಂದೆ ನೋಡೋಣ, ಏನಾದರೂ ಮಾಡೋದಿದ್ರೆ ಮಾಡೋಣ. ಇದೊಂದು ಫೋಟೋ, ನಮ್ಮನೆ ಅಂತೂ ನನ್ನ ಮದುವೆ ಫೋಟೋ ಬಿಟ್ರೆ ಒಂದು ಫೋಟೋನೂ ಮಾಡಿಸಿರ್ಲಿಲ್ಲ. ಇದಂದರೆ ಇದು ನಮ್ಮ ಫೋನಲ್ಲಿ ಇದ್ದಿದ್ದ ಫೋಟೋಗಳೆಲ್ಲನೂ ಅಂದರೆ ನಾನೇ ಸ್ವಲ್ಪ ಕೊಟ್ಟು ವೆಡ್ಡಿಂಗ್ ಆನಿವರ್ಸರಿಗೆ ನಮ್ಮ ಮನೆಯವ್ರ ಕೈಲಿ ನಮ್ಮ ಮನೆಯವ್ರಿಗೆ ಗೊತ್ತಾಗ್ದಂಗೆ ಮಾಡಿಸಿದ್ದು. ಇದನ್ನು ಇರಲಿ ಇದೊಂದು ಫೋಟೋ. ನಮ್ಮ ಮನೇಲಿ ಯಾವ ಫೋಟೋನೂ ಇಲ್ವಲ್ಲ. ವೆಡ್ಡಿಂಗ್ ಆನಿವರ್ಸರಿ ಇದ್ಬಿಟ್ರೆ ನನ್ನ ಮಗಂದು ಕ್ಲೀನ್ ಮಾಡಬೇಕಾದ್ರೆ ತೋರಿಸಿದ್ನಲ್ಲ, ನನ್ನ ಮಗ ಮೀಸೆ ಕಣ್ಣಿಗೆಲ್ಲ ಬರ್ದಿದ್ನಲ್ಲ ನೋಡಿ, ಅದೊಂದೇ ಫೋಟೋ ಇದ್ದಿದ್ದು. ಅದಕ್ಕೆ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಮಾಡಿಸಿದ್ದು ಅಷ್ಟೇ. ಎಲ್ಲ ಮೆಮೊರೀಸ್ಗಳನ್ನ ಸೇರಿಸಿ ಒಂದು ಮಾಡಿಸಿದ್ದು. ನಾವೇನು ಹೆಚ್ಚಿಗೆ ಎಲ್ಲೂ ಜಾಸ್ತಿ ಹೋಗಿಲ್ಲ ಮತ್ತು ಫೋಟೋ ತಗೊಂಡಿಲ್ಲ. ಮನೇಲೇ ಏನೇನು ಎಂಜಾಯ್ ಮಾಡ್ತೀವಿ ಅದನ್ನೇ ಒಂದು ಫೋಟೋ ಮಾಡಿರೋದಷ್ಟೇ. ಇನ್ನೇನು ನಾವು ಹೊರಗಡೆ ಟೂರು ಟ್ರಿಪ್ಪು ಅಂತ ಜಾಸ್ತಿ ಓಡಾಡಿದಾಗ ಇನ್ಮೇಲೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇನ್ನು ಇದಾಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.